ಇದು ನಮ್ಮ ಫೇವ್ರೇಟ್ ಜಾಗ. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈ ಸೈಡ್ ಗುಡ್ಡಗಾಡು, ಟ್ರೆಕ್ಕಿಂಗ್ ಮಾಡೋದಾದ್ರೂ ಅದೊಂದು ಗುಡ್ಡಕ್ಕೆ ಹತ್ಬೋದು. ಅಲ್ಲೊಂದು ದೋಣಿ ಗುಡ್ಡ ಅಂತ ಇದೆ, ಅಲ್ಲಿಗೆ ಟ್ರೆಕ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿದೆ. ಅಪೋಸಿಟ್ ಸೈಡ್ ಬಂದ್ರೆ ಹೀಗಿದೆ. ಬೇಸಿಗೆಯಲ್ಲಿ ನೀರು ತುಂಬಾ ಕಮ್ಮಿ ಇರುತ್ತೆ. ಈ ಸಲ ಮಳೆ ಚೆನ್ನಾಗಿರೋದ್ರಿಂದ ನೀರು ತುಂಬಿಕೊಂಡಿದೆ. ವರಾಹಿ ಹಿನ್ನೀರು. ಟೈಮ್ ಸ್ಪೆಂಡ್ ಮಾಡಕ್ಕೆ ಇಲ್ಲೂ ಬರ್ತಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಆ ಕಡೆ, ಇದು ಹಾಲ್ಗಿ ಅಂತ ಹೇಳ್ತೀವಿ ಇದಕ್ಕೆ. ಇಲ್ಲಿಂದ ಆ ಕಡೆ ಮತ್ಕ ಅಂತ ಇದೆ, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವತ್ತು ಹೊರಟಿರೋದು ಈ ಗಾಡಿಯಲ್ಲಿ. 11 ವರ್ಷ ಆಯ್ತು. ಈಗಾನು ನನ್ನ ಫೇವ್ರೇಟ್ ಗಾಡಿ ಅಂದ್ರೆ ಇದೆ. ಅವಾಗ ತುಂಬಾ ಕಷ್ಟಪಟ್ಟು ತಗೊಂಡಿದ್ದ ಗಾಡಿ ಇದು 2013 ಅದ್ರ ಮುಂಚೆ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಂಡಿದ್ದೆ, ಪಲ್ಸರ್ 135. ನನ್ನ ಫ್ರೆಂಡ್ ಹತ್ರನೇ ತಗೊಂಡಿದ್ದು. ನನ್ನ ಫಸ್ಟ್ ಫೇವ್ರೇಟ್ ಗಾಡಿ ಪಲ್ಸರು. ಅದು ಬಿಟ್ಟರೆ ಕರಿಸ್ಮಾ. ಪಲ್ಸರ್ 150cc ಮತ್ತು 220 ಇಷ್ಟ ಆಗ್ತಿದ್ದು. 135 ಇಷ್ಟ ಆಗಿರಲಿಲ್ಲ. ಅವಾಗ ನಂಗೆ ಅಫೋರ್ಡ್ ಮಾಡೋಕ್ಕಾಗ್ತಿದ್ದು ಅದೇ ಗಾಡಿ. ಆ ಗಾಡಿದ ಎಂಜಿನ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತೆ ಯಾರು ದುಡ್ಡು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿಬಿಟ್ಟೆ. ಅದಾದ್ರ ಮೇಲೆ ರಿಗ್ರೆಟ್ ಆಯಿತು. ಯಾಕಂದರೆ ಪಲ್ಸರ್ ನನ್ನ ಫಸ್ಟ್ ಗಾಡಿ, ಇದು ನನ್ನ ಸೆಕೆಂಡ್ ಗಾಡಿ. ಅದಾದ್ರ ಮೇಲೆ ಎನ್ಫೀಲ್ಡ್ ಹೊಸ ತಗೊಂಡಿತ್ತು. ಇವತ್ತು ಸದ್ಯಕ್ಕೆ ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ, ನಿಯರ್ ಬೈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೀವು ಕೌಲೆದುರ್ಗಕ್ಕೇನಾದರೂ ಬಂದರೆ ಈ ಫಾಲ್ಸಿಗೆ ಹೋಗೋದನ್ನ ಮರಿಬಿಡಿ, ತುಂಬ ಚೆನ್ನಾಗಿದೆ ಫಾಲ್ಸ್ ಅದು. ಫಾಲ್ಸ್ ಹತ್ರ ತನಕನೂ ವೆಹಿಕಲ್ಗಳು ತೊಗೊಂಡು ಹೋಗ್ಬೋದು. ಅದೇ ಮಳೆಗಾಲ ಅಲ್ಲ, ಅವಾಗ ಇಲ್ಲಿ ರೋಡ್ ಕ್ಲೋಸ್ ಮಾಡಿಟ್ಟಿರ್ತಾರೆ. ಯಾವಾಗ ಸೇಫ್ ಇರುತ್ತೆ ಆ ಟೈಮಲ್ಲಿ ಬಿಡ್ತಾರೆ. ಟೋಟಲಾಗಿ 1 ಕಿಲೋಮೀಟ್ರ್ ನಡಿಬೇಕು, ಜಾಸ್ತಿ ಇಲ್ಲ. ಮೇನ್ ರೋಡಿಂದ ಹೇಳ್ತಾರೆ ಅದು. ಯಾವಾಗ ಅಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನೀವು ಬೈಕ್ನ ಆಲ್ಮೋಸ್ಟ್ ಫಾಲ್ಸ್ ನಿಯರ್ ತೊಗೊಂಡೋಗ್ಬೋದು. ಕಾರ್ ಆದರೆ ಇಲ್ಲ ಹಿಂದೆ ಬಿಡ್ಬೋದು. ನಿನ್ನೆ ಮೊನ್ನೆ ಎಲ್ಲ ಬಿಸಿಲಿತ್ತು, ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಇಲ್ಲಿ ಮೀನಿಲ್ಲ, ಹಳ್ಳ ದಾರಿ ಹೋಗಿದೆ, ಆ ದಾರಿಲಿ ಹೋಗಿ ಕೆಳಗಡೆ ಮುಳುಗಡೆ ನೀರಿದೆ. ಫಾಲ್ಸಲ್ಲಿ ಫ್ಲೋ ಜಾಸ್ತಿನೇ ಇದೆ ಇವತ್ತು. ನಮ್ಮದು ಯೋಗ್ಯತೆಯಲ್ಲಿ ಜನಗಳು ಈ ರೀತಿ ಮಾಡಿ ಹಾಕಿದ್ದಾರೆ. ಬಂದರೆ ಪ್ಲಾಸ್ಟಿಕ್ ಬಾಟಲ್ಸ್ಗಳು ತಂದ್ರೂ ವಾಪಸ್ ತೊಗೊಂಡೋಗಿ. ಇಲ್ಲಿ ಎಸ್ತು ಹೋಗೋಕ್ಕೆ ಯಾರಪ್ಪನ ಮನೆ ಅಲ್ಲ ಇದು. ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ ನೀರಿರುತ್ತೆ. ಬ್ಯಾಕ್ ವಾಟರಲ್ಲಿ ಹೋಗಿ ಗಾಣ ಹಾಕೋಣ ಅಂದ್ಕೊಂಡಿದ್ವಿ. ಅಣ್ಣವ್ರು ಇಲ್ಲೇ ಶುರು ಮಾಡ್ಕೊಂಡಿದ್ದಾರೆ ಗಾಣ ಹಾಕೋಕ್ಕೆ. ಇದೆಲ್ಲ ತುಂಬ ಒಳ್ಳೆಯ ಜಾಗಗಳು. ಈ ಜಾಗಗಳನ್ನ ತೋರಿಸೋ ಉದ್ದೇಶ ಯಾವುದೇ ರೀತಿಯಿಂದ ನಿಮ್ಮ ಚಟಗಳನ್ನ ತೀರಿಸ್ಕೊಳ್ಳೋಕ್ಕಲ್ಲ. ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಮಾಡದೆ ಈ ಜಾಗಗಳನ್ನ ನೋಡ್ಕೊಂಡ್ಬಿಟ್ಟು ಒಂದೊಳ್ಳೆ ಅನುಭವದ ಜೊತೆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಹೋಗಲಿ ಅಂತ ಹೇಳ್ಬಿಟ್ಟು ಈ ಜಾಗಗಳನ್ನ ತೋರಿಸೋದು. ನಾವು ತಲಾಸೆ ಹಬ್ಬಿಗೆ ಬಂದಾಗ ತುಂಬ ಹೊತ್ತು ಕೂರ್ತೀವಿ. ಇಲ್ಲಿ ಕೂರಕ್ಕೆ ಒಳ್ಳೆ ಜಾಗ ಇದು. ಫ್ಯಾಮಿಲಿ ಜೊತೆ ಬರೋಕ್ಕೆ ಏನೂ ತೊಂದರೆ ಇಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಂಡೆ ಕಲ್ಗಳು ಜಾರತ್ತೆ, ನೀರಿಗೆ ಇಳಿಲಿಲ್ಲ ಅಂದರೆ ಫ್ಯಾಮಿಲಿಗೆ ಬರೋಕ್ಕಂತೂ ಒಳ್ಳೆ ಜಾಗ ಇದು. ಇಷ್ಟು ಪ್ರಶಾಂತವಾಗಿದೆ. ಇಲ್ಲಿಂದ ಈ ನದಿ ಹರ್ಕೊಂಡು ಅಲ್ಲಿ ಧುಮ್ಕತ್ತೆ. ಅಲ್ಲಿ ಮಲ್ಟಿ ಲೇಯರ್ಡ್ ವಾಟರ್ಫಾಲ್ ಅಂತ ಹೇಳ್ಬೋದು. ಈ ಜಾಗ ಮಳೆಗಾಲದಲ್ಲಿ ಸೇಫ್ ಅಲ್ಲ, ಬೇಸಿಗೆಯಲ್ಲಿ ನೀರು ಹರಿತಾ ಇರತ್ತೆ. ಹಾಗಾಗಿ ಸೇಫ್ ಆಗಿರುತ್ತೆ ನೀವು ರೆಸ್ಪಾನ್ಸಿಬಲ್ ಆಗಿದ್ರೆ. ಈ ಕಡೆ ಜಲಪಾತ ಇದೆ. ಹೀಗೆ ಇಷ್ಟು ಚಂದ ಇದೆ. ಒಂದು 2-3 ಸ್ಟೆಪ್ಪಲ್ಲಿ ನೀರು ಕೆಳಗೆ ಬಿದ್ದು ಹೋಗುತ್ತೆ. ತಲಹಾಟೆ ಮಾಡಿನೋ ಒಂದು ನೆಗ್ಲಿಜೆನ್ಸಿಯಿಂದನೋ ಪ್ರಾಣಗಳು ಹೋಗಿದೆ. ಇಲ್ಲಿ ತುಂಬ ಕೇರ್ಫುಲ್ ಆಗಿರಿ ಇಲ್ಲಿ ಬಂದಾಗ. ಇಲ್ಲಿಂದ ಖುಷಿ ಆಗುತ್ತೆ. ಇನ್ನೊಂದು ಲೇಯರ್ ಅಲ್ಲಿ ಹೋಗ್ಬೋದು. ಬಂಡೆಗಳು ತುಂಬ ಜಾರತ್ತೆ, ನಡಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಮೇಲೆ ಚಿಕ್ಕದಾಗಿ ಧುಮ್ಕತ್ತೆ, ಇದು ಸ್ವಲ್ಪ ಜಾಸ್ತಿ ಧುಮ್ಕತ್ತೆ. ನೋಡೋಕ್ಕೂ ಇಲ್ಲಿಂದ ತುಂಬ ಚೆನ್ನಾಗಿದೆ. ಆದರೆ ಇಲ್ಲೇ ನೋಡ್ಬೋದು, ಕಾಲಿಟ್ರೆ ನೀವು ಕೆಳಗೆ ಇರ್ತೀರ. ಸಿಕ್ಕಾಪಟ್ಟೆ ಜಾರತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಬಾರ್ದು. ತಲಾಸೆಬಿಂದ ಇವಾಗ ಮುಂದೊರಡ್ವಿ. ಒಂದೊಳ್ಳೆ ಜಾಗ ಹುಡುಕ್ತಿದ್ದೀವಿ ಮೀನು ಹಿಡಿಯೋಕ್ಕೆ. ಗಂಟೆ ಈಗ 2:30 ಆಗಿದೆ. ಇಲ್ಲ ಸ್ವಲ್ಪ ಮುಂದೆ ನಮ್ದೊಂದು ಫೇವ್ರೇಟ್ ಬ್ರಿಡ್ಜ್ ಇದೆ. ಈ ಕಾಡಿನ ಮಧ್ಯದಲ್ಲೆಲ್ಲ ಬ್ರಿಡ್ಜ್ ಇರುತ್ತಲ್ಲ, ಅದು ನೋಡೋಕೆ ತುಂಬ ಚಂದ. ಇನ್ನೊಂದು ಚಿಕ್ಕ ಆಸೆ ಪೂರೈಸ್ಕೊಳ್ಳೋಣ.
ಇಲ್ಲಿ ಒಂದು ಡ್ರೋನ್ ಶಾಟ್. ಮೊನ್ನೆ ಹೋಗ್ಬೇಕಾದ್ರೆ ನೀವು ಸ್ಟಾಪ್ ಮಾಡಿದ್ವಿ ಇದನ್ನ ತೋರ್ಸೋಕ್ಕೆ. ಅವತ್ತು ಮಳೆ ಬರ್ತಾಯಿತ್ತು. ಮೀನಿದೆಯಾ? ಹಾಂ, ಹಾಕೋಣ ಇಲ್ಲಿ ಹಾಕೋಣ, ಸೇತುವೆ ಕೆಳಗೆ ಹಾಕೋಣ. ಅಲ್ಲೆಲ್ಲ ಆಳ ಇದೆ ಸುರೋಣ, ನಿಂತಿದ್ದ ನೀರು ಮೋಸ್ಟ್ಲಿ ಇರ್ಬೋದು ಅನಿಸುತ್ತೆ. ಮೊನ್ನೆ ಇಲ್ಲೆಲ್ಲ ನೀರಿತ್ತು, ಸ್ವಲ್ಪ ನೀರು ಕಮ್ಮಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಾವು ಈಗ ಹೋಗಿದ್ವಲ್ಲ ತಲಾಸೆ ಹಬ್ಬಿಗೆ, ಆ ಜಲಪಾತದಿಂದ ನೀರು ಹಿಂಗೆ ಹರ್ಕೊಂಡು ಹೀಗೆ ಬರ್ತಾ ಇದೆ. ಇದು ವರಾಹಿ ಹಿನ್ನೀರು. ಇದು ನಾವು ಕುಂದಾಪುರ ಅಥವಾ ಮಾಸ್ತಿಕಟ್ಟೆಗೆ ಹೋದರೆ ಇದೇ ಥರದಿಂದ ಹೋಗೋದು. ಆವಾಗ ಸಿಗೋ ಈ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಇವಾಗ ಮೀನು ಹಿಡಿಯೋಣ ಅಂತ ಇದೀವಿ. ಅಲ್ಲಿ ಮೀನಂತೂ ಸಿಕ್ಕಿಲ್ಲ. ಮೀನಿನ ಗುಂಪಿದ್ರೂ ಹಾಕಿದ್ರೆ ನಮ್ಗೆ ಮೀನು ಸಿಗತ್ತಲ್ಲ ಗೊತ್ತಿಲ್ಲ. ಕಣ್ಣೆದುರುಗಡೆ ಮೀನು ಹೋಗ್ತಿದ್ದೆ, ಹಿಡಿಯೋಕ್ಕಾಗಿಲ್ಲ ನಮ್ಮಿಂದ. ಆದ್ರೂ ಬಿಡದಿರು ಚಲವ. ನಾಲ್ಗೆ ಇರ್ಬೋದೇನೋ. ಮಾಸ್ತಿಕಟ್ಟೆ ಹೋಗಿ ಒಂದು ಕಾಫಿ ಕುಡಿಯೋಣ. ಮಳೆ ಬರ್ತಾನೆ ಇದ್ರೆ ವಾಪಸ್ ಬರೋಣ. ಯಾವ್ದೋ ಹೊಂಡಕ್ಕೆ ಹೋಗ್ತಿದ್ದೆ ಕಣ ಮನೆಗೆ. ಬಾರ ನಮ್ ಗುಡ್ಡ ಇದ್ದಿದ್ದು ಅಲ್ಲಿ ಆಚೆ ಸೈಡ್. ಈಗ ಆಚೆ ಸೈಡ್ ಅಲ್ಲ, ಬಾರ. ಯಾವ್ದೋ ಗುಡ್ಡ ಅಂತ ಹೇಳಿ ಅಲ್ಲಿ ಯಾವ್ದೋ ಬೀಳಿ ಕರ್ಕೊಂಡು ಹೋಗಿ ನಿಲ್ಲಿ ಅಂದಾಡ್ಬೇಡ. ಅಯ್ಯೋ 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 ಅಯ್ಯೋ, ಆ ಗುಡ್ಡ ಹುಡುಕ್ತೀನಿ ನಾವು. ಇವಾಗೆಲ್ಲ ನೆಕ್ಸ್ಟ್ ಬಂದಾಗಾದ್ರೂ ಹುಡುಕ್ತೀನಿ. ಅಲ್ಲಿ ಕೇಳಿದ್ರೆ ಆಯ್ತು, ಅಲ್ಲೊಬ್ರು ನಿಂತ್ಯಾರಲ್ಲ ಯಜಮಾನ್ರು. ಯಾರು ನಿತ್ಯಾರ ಅಂದ್ಕೊಂಡೆ ಮಾರೆ, ಸಾವು. ಅಯ್ಯೋ ಅಯ್ಯೋ ಅಯ್ಯೋ, ಮೆಲ್ಲ ಹೋಗು ಮಾರೆ. ಮೇನ್ ರೋಡಿಗೆ ಹೋಗುತ್ತಂತ ಅಂದ್ಕೊಂಡೆ ಇದಲ್ಲಿಗೆ ಹೋಗ್ತಿದ್ದಲ್ಲ. ನಾಯಿಗೆ ಬಿಡಾಕಿದಾರೆ ಮರೆ, ಮತ್ತೆ ಕಳ್ಳರ ರೀತಿ ಕಾಣ್ತೀರಂತ. ಮೇನ್ ರೋಡಿಗೆ ಆ ಕಡೆಯಿಂದನೇ ಹೋಗ್ಬೇಕಾ? ಬಂದಿದ್ದಾರಿನ ನಾವು ನಗರ ಹೋಗ್ತಾ ಇದ್ವಿ. ಈ ಕಡೆ ಅಲ್ಲೊಂದು ಗುಡ್ಡ ಕಾಣ್ತಾ ಚೆನ್ನಾಗಿತ್ತಂತ ಈ ಕಡೆ ನೋಡೋಕೆ ಬಂದ್ವಿ. ಇದ್ಯಾವುದೋ ಕಳ್ಳರು ಬಂದಂಗಿದೆ, ಏನೋ ನೋಡ್ಕೊಂಡು ಹೋಗೋಕ್ಕೆ ಬಂದ್ಯಾರ ಅಂತ ಹೇಳಿ ಚಂದದೊಂದು ಗುಡ್ಡ ಕಾಣಿಸಂತ ಹುಡ್ಕೊಂಡು ಹೋಗ್ತೀವಿ. ಗುಡ್ಡ ಸಿಕ್ಕಿಲ್ಲ, ಯಾರ್ದೋ ಮನೆಗೆ ಹೋಗ್ತಿದ್ವಿ. ನಮ್ಮ ಗ್ರಾಚಾರಕ್ಕೆ ಇವತ್ತು ಸರಿಯಾಗಿ ಮಳೆ ಬರ್ತಾ ಇದೆ. ಎಷ್ಟು ದಿನ ಬಿಸಿಲಿತ್ತು ಗೊತ್ತಾ? ಅಟ್ಲೀಸ್ಟ್ 1 hour ಆದರೂ ಮೀನು ಹಿಡ್ಕೊಂಡು ಕೂರೋಣ ಅಂತ ಅಂದ್ಕೊಂಡ್ವಿ. ಏಯ್, ಇಲ್ಲಿ ಸರಿಯಾಗಿ ಮಳೆ ಹೊಡಿತಿದ್ಯಾ? ಹಾಂ, ಇಲ್ಲಿ ನೀಟಾಗಿದೆ. ಎಷ್ಟು ಚೆನ್ನಾಗಿರೋ ಜಾಗದಲ್ಲಿ ನಮ್ಮದು ಫಿಶಿಂಗ್ ಆಗ್ತಾ ಇದೆ. ಆ ಟನಲ್ ಇದೆಲ್ಲ 2.5 kilometer ಇದೆ ಅಂತ ಹೇಳ್ತಾ ಇದ್ರು. ಆ ಸಾವೆ ಹಾಕಲಿಂದ ನೀರು ಇಲ್ಲಿ ಹೊರಗೆ ಬರುತ್ತೆ. ಬಟ್ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿದೆ. ಮೀನು ಹಿಡಿಯೋದಕ್ಕಿಂತ ಎಂಜಾಯ್ ಮಾಡ್ತಿದ್ವಿ. ಫುಲ್ ಕತ್ಲಾಯಿತು, ಮೀನೇನು ಸಿಕ್ಕಿಲ್ಲ. ಎಂಡ್ ಮಾಡ್ತೀನಿ ಇಲ್ಲೇ ವ್ಲಾಗ್ನ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅದೇ ತನಕ ಬಾಯ್.